ಈ ಯಾತ್ರೆಗಳು ವಿಶ್ವದ ಮಂಗಳವನ್ನು ಬಯಸಿ ನಮ್ಮ ಭಾರತೀಯ ಹರಿಯಾಣದ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಿಂದ ಹೊರಟ ವಿಶ್ವ ಮಂಗಲ ಗೋಗ್ರಾಮ ಯಾತ್ರೆಯು ಅಂದಾಜು 13,000 ಕಿಲೋಮೀಟರ್ ದೂರ ಮೈಸೂರಿನ ವಿಭಾಗ ಒಂದೇ ಗೋಮಾತಾ ಅಂತರಂಗದಲ್ಲಿ ಕುಳಿತು ಗೋಸೇವೆಗೆ ಸದಾ ನಮ್ಮನ್ನು ಪ್ರೇರಿಸುವ ಆ ಮಹಾಚೇತನಕ್ಕೆ ಅನಂತ ಪ್ರಣಾಮಗಳು. ಈ ದಿನ ಮಹಾದಿನ ಎಂದು ಮೈಸೂರಿಗೆ ವಿಶ್ವಮಂಗಲ ಗೋಗ್ರಾಮ ಯಾತ್ರೆ ಆಗಮಿಸಿತೋ ಅಂದು ಯುಗಗಳ ಹಿಂದೆ ಈ ದಿನದಂದು ಒಂದು ಮಹಾಶಕ್ತಿಯ ಆವಿರ್ಭಾವವಾಗಿತ್ತು. ಆಂಜನೇಯನ ಆವಿರ್ಭಾವದ ದಿನ ಇದು ಹನುಮ ಜಯಂತಿ. ಕರ್ನಾಟಕದ ಹೆಮ್ಮೆ ಹನುಮಂತ. ಒಂದ್ಸಾರಿ ಉತ್ತರ ಭಾರತದ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿದಾಗ ಅವರು ಕೆಲವರು ತಮಾಷೆ ಮಾಡಿದ್ರು, ನೀವು ದಕ್ಷಿಣದವರು ರಾವಣನ ಕಡೆಯವರು, ರಾವಣ ನಿಮ್ಮಲ್ಲೇ ಹುಟ್ಟಿದ್ರು. ಅವತ್ತು ನಾವು ಅವ್ರಿಗೆ ಹೇಳಿದ್ದು, ರಾವಣ ಮಾತ್ರ ಅಲ್ಲ, ಹನುಮಂತ ಹುಟ್ಟಿದ್ದು ನಮ್ಮಲ್ಲಿಯೇ. ಭಗವಂತ ರಾಮ ಉತ್ತರದಲ್ಲಿ ಹುಟ್ಟಿರ್ಬೋದು, ಆದ್ರೆ ರಾಮನ ಸೇವಕರೆಲ್ಲರೂ ಹುಟ್ಟಿದ ದಕ್ಷಿಣದಲ್ಲಿ. ರಾವಣ ಸಂಹಾರಕ್ಕೆ ಯಾರ್ಯಾರು ಕಾರಣಕರ್ತರಾದರೂ ಆ ಎಲ್ಲ ಕಪಿಗಳು ಮತ್ತು ಕರಡಿಗಳು, ರಾಮನ ಸೇವಕರು, ವಿಭೀಷಣ ಇವರೆಲ್ಲರೂ ದಕ್ಷಿಣದವರೇ. ಅದರಲ್ಲೂ ಕರ್ನಾಟಕದವರು. ಆ ಸಮಸ್ತ ವಾನರ ಸೇನೆಯ ಕೇಂದ್ರ ನಮ್ಮ ಹಂಪಿ ಆಗುತ್ತೆ, ಕರ್ನಾಟಕದ ಹಂಪಿ ಆಗುತ್ತೆ. ಹಾಗಾಗಿ ಕರ್ನಾಟಕ ಅದು ಸೇವೆಯ ನಾಡು. ಈಶ್ವರನ ಸೇವೆಗಾಗಿ ತಮ್ಮ ಸರ್ವಸ್ವ ಮಾಡ್ತಕ್ಕಂಥ ಮಹಾನ್ ಕಾರ್ಯಕರ್ತರ ನಾಡು ಅನ್ನೋದನ್ನು ನೆನಪಿಸುತ್ತೆ ಹನುಮ ಜಯಂತಿ. ಅಂದು ಹನುಮಂತ ರಾಮನಿಗೆ ತನ್ನಂತಾನು ಸಮರ್ಪಣೆ ಮಾಡಿದ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯ ಇನ್ನೊಂದನು ಎಲ್ಲವೂ ನೀಡುತ್ತ ಅದರ ಅನುಸಂಧಿಯಲ್ಲಿ ಜೀವನವನ್ನು ಮರೆಯುವುದು ಹನುಮಂತನ ಉಪದೇಶ. ಇದು ಅವನ ಜೀವನ. ನಾವು ನಮ್ಮನ್ನು ಯಾವುದಕ್ಕೆ ಸಮರ್ಪಣೆ ಮಾಡಬೇಕು, ಯಾರಿಗೆ ಸಮರ್ಪಣೆ ಮಾಡಿಕೊಡ್ಬೇಕು? ಎಲ್ಲಿ ರಾಮ? ರಾಮ ಒಂದು ಅವತಾರ. ಹಾಗೆ ಅನೇಕ ಅವತಾರಗಳು ಬಂದೋಗಿದ್ದಾವೆ ಈ ದೇಶದಲ್ಲಿ. ಅನೇಕ ಅವತಾರಗಳು ಈ ದೇಶದಲ್ಲಿ ಹಾಗೆ ಹೋಗಿದ್ದಾವೆ. ಭಗವಂತನ ನಾಡು ಇದು, ಭಗವಂತನ ಮಡಿಲು, ಭಗವಂತನ ಗರ್ಭ ಇದು ಭಾರತ. ಅವತಾರಗಳು ಅನೇಕ ಆಗಿ ಹೋಗಿದ್ದಾವೆ. ಆದ್ರೆ ನಿತ್ಯ ಶಾಶ್ವತವಾಗಿ ಭೂಮಿಲಿರ್ತಕ್ಕಂಥ ಭಗವಂತನ ಅವತಾರ ಯಾವ್ದಾದ್ರು ಇದ್ರೆ ಅದು ಗೋವು. ನಿತ್ಯವೂ ಇರ್ತಕ್ಕಂಥ ಅವತಾರ, ನಾಶವಿಲ್ಲದಿರ್ತಕ್ಕಂಥ ಅವತಾರ. ಗೋವು ಅಂತ ಸೂರ್ಯ ಕಿರಣ ಅಂತಾರೆ. ಸೂರ್ಯ ಭಗವಂತನಾದ್ರೆ ಅದರ ಕಿರಣ ಗೋವು. ಸೂರ್ಯ ಭೂಮಿಗೆ ಬರೋಕ್ಕಾಗೋದಿಲ್ಲ, ಬೆಳಕನ್ನು ಕಳಿಸ್ಕೊಡ್ತಾನೆ ಭೂಮಿಗೆ. ಹಾಗೆ ಭಗವಂತ ಸ್ವತಃ ಭೂಮಿಗೆ ಬರೋಕ್ಕೆ ಸಾಧ್ಯ ಆಗದೆ ಇದ್ದಾಗ तन किरणವಾಗಿ आ ರೀತಿಯಲ್ಲಿ ಗೋವುಗಳನ್ನು ಭೂಮಿಗೆ ಕಳಿಸ್ಕೊಡ್ತಾನೆ। विश्वमंगल गोग्राम यात्रा के इस अभूतपूर्व ऐतिहासिक आयोजन में आकर के सभी संत प्रवर और गोमाता का आशीर्वाद लेने का मुझे सौभाग्य प्राप्त हुआ है। वैसे ये जो यात्रा है इस संपूर्ण हिंदुस्तान को आंदोलित करने के लिए, संपूर्ण भारतवर्ष में एक अभिनव परिवर्तन लाने के लिए निकाली गई है। इसलिए हम सब लोगों ने भेदभाव, मत संप्रदाय, पंथ मजहब की दीवारों को भी हटा करके यहाँ तक भाषा भाषी
परिवर्तन को भी हटा कर एक साथ संकल्प लेकर एक साथ चलने का प्रण लिया है। मैं यहाँ की भाषा में तो नहीं बोल पाऊंगा, लेकिन स्वामी जी ने मुझे आश्वासन दिया है कि आप सभी हिंदी समझ सकते हैं। मैं केवल 2 शब्द अपने विचार यहाँ पे रखूंगा, क्योंकि ये जो यात्रा है उसे स्वामी जी ने मार्गदर्शन दिया है, आप सबको आशीर्वचन दिया है। यात्रा का उद्देश्य आपको बताया गया है। विश्व मंगल गोमाता से होगा, विश्व का कल्याण गोमाता से होगा, जन जन का विकास गोमाता से होगा, संपूर्ण इस धरती का उद्धार गोमाता का है। आज ऐसा कौन सा समय आ गया, बड़े दुख की बात है कि हम गोमाता के उद्धार के लिए निकलना चाह रहे हैं, गोमाता के रक्षण के लिए, गोमाता के संवर्धन के लिए हमें यात्राएं निकालनी पड़ रही है। आज देश में ऐसी समस्या और ऐसी विकट स्थिति जो पैदा हुई है, इसका कारण यदि हम कहें कि हम सभी या हमारा संविधान या हमारे देश की कानून व्यवस्था, केंद्र शासन या राज्य शासन है, तो केवल इतना नहीं है, बल्कि इसके साथ साथ हम सबको आज की विचार करना होगा कि गौ हत्या का दोषी केवल नहीं है व्याध, जो तटस्थ है समय का उनका भी अपराध। आज संतों की यही आवाज है, संतों की यही प्रार्थना है, हम सब संतों निवेदन है कि समाज का संपूर्ण वर्ग जागे और हम भी उस अपराध में कहीं सम्मिलित हों तो अपराध से हम मुक्ति पाए। हम नगरी ऐतिहासिक है और ऐतिहासिक सभा हुई है, मुट्ठी बांधकर गौ माता की जय से इस पूरे वातावरण को गुंजायमान करेंगे। गौ माता की ಮೈಸೂರಿನಲ್ಲಿ ಬರಮಾಡಿಕೊಂಡು ಅದಕ್ಕೆ ಶುಭವನ್ನು ಹಾರೈಸುವ ಹಾಗೂ ಗೋ ಸಂರಕ್ಷಣೆಯ ಸಂಕಲ್ಪವನ್ನು ಮಾಡುವ ಹಾಗೂ ಗೋಮಾತೆಯನ್ನು ಸಂರಕ್ಷಿಸುವ ಸಲುವಾಗಿ ರಾಷ್ಟ್ರಮಟ್ಟದ ಒಂದು ಮಾನ್ಯತೆಯನ್ನು ನೀಡುವಂತಹ ಒತ್ತಾಯದ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ದಿನೇಶ್ ಕಾಮತ್ ಅವರು ಸವಿಸ್ತಾರವಾಗಿ ನಮ್ಮ ಗಾಂಧೀಜಿಯವರು ಕಂಡಂತಹ ಸ್ವರಾಜ್ಯವನ್ನ ಮತ್ತೊಮ್ಮೆ ಇಲ್ಲಿ ಸ್ಥಾಪಿಸಬೇಕಾದ್ರೆ ಇದರ ಅಗತ್ಯ ಎಷ್ಟಿದೆ ಅಂತ ಅನ್ನೋದನ್ನ ಹೇಳುವ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಜಗತ್ತಿನಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇರುತ್ತೆ. ಯಾವ ಮನುಷ್ಯನಿಗೆ ಮತ್ತೊಂದು ಜೀವಕ್ಕೆ ಪ್ರಾಣ ಕೊಡುವ ಅಧಿಕಾರ ಇಲ್ವೋ ಅಂತಹ ವ್ಯಕ್ತಿಗೆ ಮತ್ತೊಂದು ಪ್ರಾಣಿಯ ಪ್ರಾಣವನ್ನು ತೆಗೆಯುವಂತಹ ಅಧಿಕಾರವೂ ಕೂಡ ಇಲ್ಲ ಅಂತ ಅನ್ನೋದು ಮೂಲಭೂತವಾದಂತಹ ಒಂದು ಸತ್ಯ. ಇದಿಷ್ಟನ್ನ ಇಡೀ ಮನುಷ್ಯ ಕುಲ ಅರ್ಥ ಮಾಡಿಕೊಂಡ್ರೆ ಅದಕ್ಕಾಗಿ ಯಾವುದೇ ಕಾನೂನನ್ನು ಮಾಡಬೇಕಾದಂತಹ ಅಗತ್ಯ ಬೀಳೋದಿಲ್ಲ. ನಮಗೆ ಹೇಗೆ ಬದುಕಬೇಕು, ಚೆನ್ನಾಗಿರಬೇಕು, ಸ್ವತಂತ್ರವಾಗಿರಬೇಕು ಅಂತ ಅಭಿಲಾಷೆ ಇರುತ್ತೋ, ಮಾತು ಬರೆದಂತಹ ಪ್ರಾಣಿಗೂ ಕೂಡ ಅದೇ ಅಭಿಲಾಷೆ ಇರುತ್ತೆ ಅಂತ ಅನ್ನೋದನ್ನ ಮಾತು ಬರುವಂತಹ, ತಾನು ಬಹಳ ಬುದ್ಧಿವಂತ ಅಂತ ತಿಳಿದುಕೊಳ್ಳುವಂತಹ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಡಿಸಿರ್ತಕ್ಕಂತಹದ್ದು.